ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವ ವಿಚಾರ ಏನು ಅಂದರೆ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತನಾಡ್ತೀನಿ. ಅದಕ್ಕೂ ಮುಂಚೆ KFD ಯೂಟ್ಯೂಬ್ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಒತ್ತಿ ಫ್ರೀಕ್ವೆಂಟ್ ಆಗಿ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಏನಿದು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂದರೆ? ಸಾಧಾರಣವಾಗಿ ನೀವು ಶೇರ್ ಮಾರ್ಕೆಟಲ್ಲಿ ತೊಡಸ್ಕೊಂಡಿದ್ದೀರಾ, ಕೆಲವೊಂದು ಶೇರ್ಸಲ್ಲಿ ಟ್ರೇಡಿಂಗ್ ಮಾಡಿದ್ದೀರಾ, ಲಾಭವನ್ನು ಸಂಪಾದನೆ ಮಾಡಿದ್ದೀರಾ. ಆದರೆ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ನಿಮಗೆ ಟ್ಯಾಕ್ಸ್ ಹೆಚ್ಚಾಗಿ ಈ ಒಂದು ಫೈನಾನ್ಷಿಯಲ್ ಅಸೆಟ್ ಮೇಲೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಆಗ ನೀವು ಟ್ಯಾಕ್ಸನ್ನು ಸರಿದೂಗಿಸಲು ಅಂದರೆ ಯಾವುದೇ ರೀತಿ ಟ್ಯಾಕ್ಸನ್ನು ಕಟ್ಟದೇ ಇರಲು ಏನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರ. ಯಾಕೆಂದರೆ ನಿಮ್ಮ ಸ್ಯಾಲ್ರಿ ಬರ್ತಾ ಇದೆ, ಸ್ಯಾಲ್ರಿಲೂ ಒಂದು ಇನ್ಕಮ್ ಇದೆ, ಅದಲ್ಲದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎನ್ನುವಂಥ ಒಂದು ಇದರಲ್ಲಿ ITRನ ಫೈಲ್ ಮಾಡಬೇಕಾದ್ರೆ ITR 4ನಲ್ಲಿ ಈ ಒಂದು ಮಾಹಿತಿ ಇರುತ್ತೆ. ಅದರಿಂದ ಇದರ ಲಾಭವನ್ನೆಲ್ಲ ನೀವು ಪ್ರಾಫಿಟನ್ನೆಲ್ಲ ನೀವು ರಿಯಲೈಸ್ಡ್ ಪ್ರಾಫಿಟ್ ಅಂತಂದರೆ ನೀವು ಶೇರ್ಗಳನ್ನು ಮಾರಿದ ಮೇಲೆ ಬಂದಂಥ ಹಣವನ್ನು ರಿಯಲೈಸ್ಡ್ ಪ್ರಾಫಿಟ್ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಶೇರ್ನ ಹಾಗೆ ಡಿಮ್ಯಾಟ್ ಅಕೌಂಟಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ರೆ ಅದು ಲಾಭವನ್ನು ತೋರಿಸ್ತಾ ಇದ್ರೆ ಅದನ್ನು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂತ ಕರೆಯಲಾಗುತ್ತೆ. ಅದರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ಗಳಿರೋದಿಲ್ಲ ಯಾವುದು ಅನ್ರಿಯಲೈಸ್ಡ್ ಪ್ರಾಫಿಟ್ಗಳಿಗೆ. ಆದರೆ ರಿಯಲೈಸ್ಡ್ ಪ್ರಾಫಿಟ್ಗಳನ್ನು ನೀವು ಶೇರನ್ನು ಮಾರ್ಬಿಟ್ಟು ಲಾಭವನ್ನು ನಿಮ್ಮ ಅಕೌಂಟಿಗೆ ವರ್ಗಾವಣೆ ಮಾಡಿದರೆ ಅದಕ್ಕೆ ಸೂಕ್ತವಾದಂಥ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅನ್ನುವಂಥ ವಿಚಾರ. ಸರಿ, ಈ ಟ್ಯಾಕ್ಸನ್ನು ಕಡಿಮೆ ಮಾಡೋದಕ್ಕೆ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಆಗುತ್ತೆ. ಅದು ಹೇಗೆ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಶೇರ್ಗಳು ಯಾವ್ದಾದ್ರು ಹೆಚ್ಚಾಗಿ ಲಾಸ್ನ ಅಂದರೆ ನಷ್ಟವನ್ನು ಅನುಭವಿಸಿದೆ ಅಂತಂದರೆ ಅದು ಅನ್ರಿಯಲೈಸ್ಡ್ ಲಾಸಲ್ಲಿ ಇರುತ್ತೆ. ಆ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ನಿಮ್ಮ ಶೇರ್ ಯಾವುದು ತೊಗೊಂಡಿರ್ತೀರೋ 10 ಶೇರಲ್ಲಿ ಒಂದು 3 ಶೇರು ತುಂಬ ಯಥೇಚ್ಛವಾಗಿ ಇಳಿಮುಖವಾಗಿ ಇರುತ್ತೆ, ಅಥವಾ ನೀವು ಹಾಕಿದಂಥ ಬಂಡವಾಳಕ್ಕಿಂತ ಕಡಿಮೆ ಆಗಿರುತ್ತೆ ಅದರ ಮೌಲ್ಯ ಅಂದಾಗ ಅದು ಲಾಸಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ಏನು ಅಂತಂದರೆ ಈ ಲಾಸನ್ನು ನಿಮ್ಮ ಪ್ರಾಫಿಟ್ ಜೊತೆಗೆ ಸರಿದೂಗಿಸ್ಬಿಟ್ಟು ಅದನ್ನು ನೋ ಲಾಸ್ ನೋ ಪ್ರಾಫಿಟ್ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟ್ ಮಾಡ್ಬೋದು ಅನ್ನೋಂಥ ವಿಚಾರ. ಇದನ್ನು ನೀವು ಸೂಕ್ತವಾದಂತಹ CA ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡ್ಕೊಳ್ಳಿ. ಆಡಿಟರ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕಾದ್ರೆ ಈ ಒಂದು ಮಾಹಿತಿನ ಅವರು ನೀಡ್ತಾರೆ ಅನ್ನೋಂಥ ವಿಚಾರ. ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮೂಲಕ, ಈ ವಿಧಾನದ ಮೂಲಕ ನೀವು ಬರೀ ಒಂದೇ ಒಂದು ಫೈನಾನ್ಷಿಯಲ್ ಇಯರಿಗೆ ಮಾತ್ರ ಟ್ಯಾಕ್ಸ್ ಲಾಸ್ನ ಇದು ಮಾಡೋಕ್ಕಲ್ಲ, ನೀವು ಮಲ್ಟಿಪಲ್ ಟೈಮ್ಸ್ ಕೂಡ ನೀವು ಟ್ಯಾಕ್ಸ್ ಲಾಸಸ್ನ ನೀವು ಇದು ಮಾಡ್ಬೋದು. ಅಂದರೆ ಒಂದು ವೇಳೆ ನೀವು ಟ್ಯಾಕ್ಸನ್ನು ಫೈಲ್ ಮಾಡಬೇಕಾದ್ರೆ ಪ್ರಾಫಿಟ್ ಇದೆ ಅಂತ ಹೇಳಿ ನೀವು ಟ್ಯಾಕ್ಸನ್ನು ಕಟ್ಟಿದರೆ ಮುಂದಿನ ವರ್ಷದಲ್ಲೂ ಸಹ ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಒಂದು ಅವಕಾಶ ಇದೆ ಈ ಟ್ಯಾಕ್ಸ್ ಲಾಸನ್ನು ಅನ್ನುವಂಥ ವಿಚಾರ. ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡೋರು ಅಥವಾ ಆಪ್ಷನ್ ಟ್ರೇಡಿಂಗ್ ಮಾಡೋರು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಭವನ್ನು ಗಳಿಸಿದ ಮೇಲೆ ಆ ಲಾಭವನ್ನು ನೀವು ವಿತ್ಡ್ರಾ ಮಾಡಿಕೊಂಡು ನೀವು ಬ್ಯಾಂಕ್ ಅಕೌಂಟಿಗೆ ಹಾಕೊಂಡಿದ್ದೀರಾ, ಅದಾದ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇಕ್ಕಟ್ಟಲ್ಲಿ ಸಿಲ್ಕೊಂಡಿದ್ದೀರಾ. ಅದರಿಂದ ಹೊರಗೆ ಬರೋದಕ್ಕೆ ಈ ಒಂದು ಉಪಾಯವಾಗಿ ಈ ಒಂದು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ವಿಧಾನ ಇದೆ ಅನ್ನುವಂಥ ವಿಚಾರ. ಇದರಲ್ಲಿ ಆಪ್ಷನ್ ಟ್ರೇಡಿಂಗಲ್ಲಿ ಲಾಸ್ ಆಗಿದ್ರೂ ಸಹ ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಟ್ಯಾಕ್ಸ್ ಲಾಸನ್ನು ಇದು ಮಾಡ್ಬೋದು. ನೋ ಟ್ಯಾಕ್ಸ್ ಅಂತ ಅಂದರೆ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವು ಇಂಟ್ರಾಡೇ ಮೂಲಕ ಸಹ ಲಾಸ್ ಮಾಡಿದ್ರು ಸಹ ಅದನ್ನು ಸಹ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. 3 ವರ್ಷಗಳ ಕಾಲ ಈ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆಪ್ಷನ್ ಟ್ರೇಡಿಂಗಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾಹಿತಿ ಇದೆ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಇನ್ನೂ ಸುದೀರ್ಘವಾಗಿ ನಿಮಗೆ ಮಾಹಿತಿ ಬೇಕು ಅಂದರೆ ನಿಮ್ಮ ಊರಿನಲ್ಲಿ ನಿಮ್ಮ ನಗರದಲ್ಲಿ ಇರುವಂತಹ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಆಡಿಟರ್ ಬಳಿ ತೆರಳಿಬಿಟ್ಟು ಇದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿನ ನೀವು ಕಲೆ ಹಾಕ್ಬೋದು ಅನ್ನೋಂಥ ವಿಚಾರ. ಒಂದು ವೇಳೆ ನೀವು ಟ್ಯಾಕ್ಸನ್ನು ಕಟ್ಟೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಸಹ ಈ ರೀತಿಯಾದಂಥ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ವಿಧಾನವನ್ನು ನೀವು ಅನುಸರಿಸ್ಬೋದು ಅನ್ನುವಂಥ ಒಂದು ಸಂಗತಿ. ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಿರುವಂಥ ಒಂದು ವಿಡಿಯೋ ಆಗಿದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಅವರ ಅನಿಸಿಕೆ ಅಭಿಪ್ರಾಯಗಳು ಸಹ ಇದ್ದರೆ ಕಮೆಂಟ್ಗಳಲ್ಲಿ ವ್ಯಕ್ತಪಡಿಸಲು ಹೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಈ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗಿಂದ ಬಹಳಷ್ಟು ಜನಕ್ಕೆ ಇನ್ಕಮ್ ಟ್ಯಾಕ್ಸನ್ನು ಉಳಿಸ್ಬೋದು ಅನ್ನುವಂಥ ಒಂದು ಪ್ರತೀತಿ. ಆದರೆ ಇತ್ತೀಚಿನ ಬಡ್ಜೆಟ್ 2025ನ ಒಂದು ಬಡ್ಜೆಟಿನ ಪ್ರಕಾರ ಏನು ಅಂತಂದರೆ ಅಸೆಸ್ಮೆಂಟ್ ಇಯರ್ ಮತ್ತು ಫಿನಾನ್ಷಿಯಲ್ ಇಯರ್ ಅನ್ನುವಂಥ 2 ವಿಷಯಗಳನ್ನು ನೀವು ಗಮನಿಸಬೇಕಾಗುತ್ತೆ ಅನ್ನುವಂಥ ಸಂಗತಿ. ಅಂದರೆ ಈ ಬಡ್ಜೆಟ್ ಯಾವಾಗಿಂದ ಅಡಾಪ್ಟ್ ಆಗುತ್ತೆ ಅಂದರೆ ಹೊಸದಾಗಿರುವಂಥ ಒಂದು ಬಡ್ಜೆಟ್ ಏನು ಹೇಳ್ತಿದೆ ಅಂದರೆ 12 ಲಕ್ಷಕ್ಕೆ ಮೇಲ್ಪಟ್ಟವರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ 12 ಲಕ್ಷಕ್ಕಿಂತ ಕೆಳಗಿರೋರು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಬಿಲ್ ಅದಕ್ಕೆ ಏನು ಮಾಹಿತಿ ಕೊಟ್ಟಿದೆ ಅನ್ನೋದನ್ನು ಸಹ ನೀವು ಅಂತರ್ಜಾಲದಲ್ಲಿ ಓಪನ್ ಮಾಡಿ ನೋಡಬಹುದಾಗಿದೆ ಅನ್ನುವಂಥ ಒಂದು ವಿಷಯ. ಹೀಗಿರ್ಬೇಕಾದ್ರೆ ನೀವು ಈ ಒಂದು ಅಸೆಸ್ಮೆಂಟ್ ಇಯರ್ ಮತ್ತು ಫಿನಾನ್ಷಿಯಲ್ ಇಯರ್ ಯಾವಾಗ ಏನು ಅನ್ನೋದನ್ನು ನೀವು ತಿಳ್ಕೊಬೇಕು. ಯಾಕಂದರೆ ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ಕ್ಕೆ ಈ 12 ಲಕ್ಷದ ಇನ್ಕಮ್ ಟ್ಯಾಕ್ಸಿನ ಒಂದು ಸ್ಲ್ಯಾಬ್ ಏನಿದೆ ಅದು ಅಪ್ಲಿಕೇಬಲ್ ಆಗುತ್ತೆ. ನೋ ಟ್ಯಾಕ್ಸ್ ಅನ್ನುವಂಥ ವಿಚಾರ, 12 ಲಕ್ಷದ ತನಕ ಟ್ಯಾಕ್ಸ್ ಇಲ್ಲ ಅನ್ನುವಂಥ ಸಂಗತಿ. ಆದ್ದರಿಂದ
ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025ರವರೆಗೆ ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಮತ್ತು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಎರಡೂ ಸಹ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ವಿಚಾರ. ಆದ್ದರಿಂದ ನೋಡ್ಬಿಟ್ಟು ನೀವು ಟ್ಯಾಕ್ಸ್ನ ಫೈಲ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.